ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಯುವನಿಧಿ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿ ಅಂತೇಳಿ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಮತ್ತೆ ಕಾಲ್ ಕೂಡ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ನಾನು ಕೂಡ ಒಂದು 15-20 ದಿನಗಳಿಂದ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಸೊ ಸ್ವಲ್ಪ ಬಿಸಿ ಇದೆ. ಸೊ ಅದಕ್ಕೋಸ್ಕರ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಯುವನಿಧಿ ರಿಲೇಟೆಡ್. ಸೊ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಮಿಸ್ ಮಾಡಕ್ ಹೋಗಬೇಡಿ. ಯಾಕಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಯುವನಿಧಿ ರಿಲೇಟೆಡ್ ತುಂಬಾನೇ ಸ್ಕ್ಯಾಮ್ ಆಗ್ತಾ ಇದೆ. ಸೊ ಆ ಒಂದು ಸ್ಕ್ಯಾಮ್ ಏನು, ಯಾವೆಲ್ಲ ಮೆಸೇಜ್ ಬರ್ತಾ ಇದೆ, ಸೊ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಇವಾಗ 4ರಿಂದ 5 ತಿಂಗಳು ಏನು ಅಮೌಂಟ್ ಪೆಂಡಿಂಗ್ ಇದೆ, ತುಂಬಾ ಜನಕ್ಕೆ ಡಿಸೆಂಬರ್ ಇಂದನೂ ಅಮೌಂಟ್ ಬರಬೇಕು. ಸೊ ಆ ಒಂದು ಅಮೌಂಟ್ ಯಾವಾಗ ಕ್ಲಿಯರ್ ಮಾಡ್ತಾರೆ? ಆಲ್ರೆಡಿ ಇವಾಗ ಜೂನ್ ಸ್ಟಾರ್ಟ್ ಆಗಿದೆ. ಅಂದ್ರೆ 6 ತಿಂಗಳಾಗ್ತಾ ಬಂತು, 5ರಿಂದ 6 ತಿಂಗಳಾಗ್ತಾ ಬಂತು. ಯಾವುದೇ ಕಾರಣಕ್ಕೂ ತುಂಬಾ ಜನಕ್ಕೆ ಅಮೌಂಟ್ ಬಂದಿಲ್ಲ. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮತ್ತೆ ತುಂಬಾ ಜನರಿಗೆ ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗ್ತಾ ಇಲ್ಲ. ಅಂದ್ರೆ ಅಲ್ಲಿ ಆಧಾರ್ ಕಾರ್ಡ್ OTP ಹಾಕಿದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಬರ್ತಾ ಇಲ್ಲ. ಸೊ ಅದಕ್ಕೇನು ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ ಏನ್ ಸೊಲ್ಯೂಷನ್ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ತುಂಬಾ ಜನಕ್ಕೆ ಸ್ಟೇಟಸ್ ಅಲ್ಲಿ ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ. ಮತ್ತೆ ತುಂಬಾ ಜನದ್ದು ಹೈಯರ್ ಎಜುಕೇಶನ್ ಅಂತ ಬರ್ತಾ ಇದೆ. ಅಂತವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ಒಂದೊಂದಾಗೆ ಮಾತಾಡ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನಿದೆ ರಿಲೇಟೆಡ್ ಏನೇ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹಾಗೆ ವಾಟ್ಸ್ಆಪ್ ಗ್ರೂಪ್ಗೆ ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು ಜಾಯಿನ್ ಆಗಿ ಏನೇ ಒಂದು ಕ್ವಿಕ್ ಅಪ್ಡೇಟ್ ಬಂದ್ರು ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸೆಲ್ಫ್ ಡಿಕ್ಲೇಷನ್ ಜೂನ್ ತಿಂಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲೇಷನ್ ಮಾಡಲೇಬೇಕು. ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತೆ. ಓಕೆ, ನಿಮಗೆ ಸೆಲ್ಫ್ ಡಿಕ್ಲೇಷನ್ ಪರ್ಫೆಕ್ಟ್ ಆಗಿ ಮಾಡಕ್ ಬರ್ತೈತಪ್ಪ ಅಂತಂದ್ರೆ ನೀವೇ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಬರ್ಲಿಲ್ಲಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಏನ ನಂಬರ್ ಹಾಕಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಇವಾಗ ಒಂದೊಂದಾಗಿ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನೋಡ್ಬೋದು, ಇವಾಗ ತುಂಬಾ ಜನ ನಂಗೂ ಕೂಡ ಈ ಒಂದು ಮೆಸೇಜ್ ಎಲ್ಲ ಶೇರ್ ಮಾಡಿದ್ರು. ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ತುಂಬಾನೇ ಒಂದು ಅಂದ್ರೆ ಈ ಒಂದು ಮೆಸೇಜ್ ಸ್ಪ್ರೆಡ್ ಆಗ್ತಾ ಇದೆ. ಅಂದ್ರೆ ತುಂಬಾ ಜನ ಶೇರ್ ಮಾಡ್ತಾ ಇದ್ದಾರೆ. ಇವನ್ ಇದು ಸ್ಕ್ಯಾಮ್ ನಡೀತಾ ಇದೆ. ಸೊ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ, ನೋಡ್ಬೋದು. ಆ ರೀತಿ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಮೆಸೇಜ್ ಯಾರಿಗೆ ಬಂದ್ರು ಕೂಡ ಶೇರ್ ಮಾಡಕ್ ಹೋಗಬೇಡಿ. ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿಬಿಡಿ. ಓಕೆ, ಆ ಮೆಸೇಜ್ ಏನಂತ ಇವಾಗ ಓದಿ ತೋರಿಸ್ತೀನಿ, ನೋಡ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಯುವನಿಧಿ ಯೋಜನೆಯಲ್ಲಿ ತಮ್ಮ ಖಾತೆಗೆ ಹಣ ಬರದೇ ಇರುವ ಕಾರಣ ಎಲ್ಲರೂ ಈ ಗೂಗಲ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ಅನಂತರ ಕೆಳಗೆ ಕೊಟ್ಟಿರುವ ಚಿಕ್ಕ ಹಣವನ್ನು ಪೇ ಮಾಡಿ ಅಂತ ಹೇಳಿ ಕೊಟ್ಟು ಕೆಳಗೆ ಈ ರೀತಿ ಒಂದು ಲಿಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯುವನಿಧಿ ಕಡೆಯಿಂದ ಯಾವುದೇ ರೀತಿ ಲಿಂಕ್ ಬರೋದಾಗಿರ್ಬೋದು, ಯಾವುದೇ ಮೆಸೇಜ್ ಆಗಿರ್ಬೋದು, ಏನೂ ಬರಲ್ಲ. ಸೊ ಇದನ್ನು ಯಾವುದೋ ಒಂದು ಸ್ಕ್ಯಾಮ್, ಒಂದು ಏನು ಸ್ಕ್ಯಾಮ್ ಮಾಡ್ತಾರೆ, ಆ ಒಂದು ಸ್ಕ್ಯಾಮ್ನವರು ಈ ರೀತಿ ಒಂದು ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಲಿಂಕ್ ಪ್ರೊವೈಡ್ ಮಾಡಿ. ಸೊ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನೇಮ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ OTP ಕೇಳುತ್ತೆ. ಸೊ ನೀವೇನಾದ್ರೂ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಾಗಿರ್ಬೋದು, ಅಲ್ಲಿ ಏನಾದ್ರು ಡೀಟೇಲ್ಸ್ ಫಿಲ್ಅಪ್ ಮಾಡೋದಾಗಿರ್ಬೋದು, ಮತ್ತೆ ಅಲ್ಲಿ OTP ಏನಾದ್ರು ಎಂಟರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಒಂದು ಸ್ಕ್ಯಾಮ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಇವನಿದೆ ನಿಮ್ಗೆ ಏನ್ ಬರುತ್ತೆ ಆ ಒಂದು ಹಣ ಬೇರೆಯವ್ರ ಪಾಲಾಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ನಿಮ್ಗೆ ನಿಮ್ಮ ಬ್ಯಾಂಕ್ ವ್ಯವಹಾರ ಮಾಡ್ತೀರಾ ಅಂದ್ರೆ, ನೀವು ಒಂದು ಏನಾದ್ರು ಬಿಸ್ನೆಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಿ ಏನೇ ಒಂದು ಅಮೌಂಟ್ ಇಟ್ಟಿದ್ರು ಕೂಡ ಸೊ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ರೀತಿ ಸ್ಕ್ಯಾಮ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇವನಿದ್ ರಿಲೇಟೆಡ್ ಯಾವುದೇ ಮೆಸೇಜ್ ಕೂಡ ಏನು ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಾಗಿರ್ಬೋದು, ಏನಾದ್ರು ಡೀಟೇಲ್ಸ್ ಹಾಕಿ ಅಮೌಂಟ್ ಪೇ ಮಾಡಿ ಅಂತೇಳಿ ಏನೇ ಮೆಸೇಜ್ ಬಂದ್ರು ಕೂಡ ಯಾರು ತಲೆನೇ ಕಟ್ಸ್ಕೊಳಕ್ ಹೋಗಬೇಡಿ. ಆ ಒಂದು ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಡಿಲೀಟ್ ಮಾಡಿಬಿಡಿ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ಏನಿವಾಗ 3-4 ತಿಂಗಳಿಂದ ಏನು ಅಮೌಂಟ್ ಬರಬೇಕು, ಅದು ಅಮೌಂಟ್ ಯಾವುದೇ ಕಾರಣಕ್ಕೂ ಇವನಿದೆ ಅನ್ನೋ ಅಮೌಂಟ್ ಅಂತೂ ಸ್ಟಾಪ್ ಆಗಿಲ್ಲ. ಕಾರಣಾಂತರಗಳಿಂದ ಪೆಂಡಿಂಗ್ ಅಂತೂ ಇಟ್ಟಿದ್ದಾರೆ. ಸೊ ಇವಾಗ 3-4 ತಿಂಗಳಿಂದ ಪೆಂಡಿಂಗ್ ಏನು ಅಮೌಂಟ್ ಇದೆ, ಸೊ ಆ ಅಮೌಂಟ್ 15 ದಿನ ಆದ್ಮೇಲೆ ಹಾಕ್ತೀವಿ, ಈ ಮಂತ್ ಲಾಸ್ಟ್ ಹಾಕ್ತೀವಿ ಅಂತೇಳಿ ಇಷ್ಟು ದಿನ ಹೇಳ್ತಾನೆ ಬಂದಿದ್ರು. ಸೊ ಇನ್ನೂ ಕೂಡ ಯಾವುದೇ ಇವನಿದೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಸೊ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ಒಂದು 15 ದಿನಗಳಿಂದ ನೀವು ಕೂಡ ಇವನಿದೆ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಎಷ್ಟು ಸಾರಿ ಕಾಲ್ ಮಾಡಿದ್ರು ಕೂಡ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಸೊ ವೇಟ್ ಮಾಡಿ, ಯಾವುದೇ ಕಾರಣಕ್ಕೂ ಅಮೌಂಟ್ ಅಂತೂ ಸ್ಟಾಪ್ ಆಗಿಲ್ಲ, ಬರುತ್ತೆ. ಇನ್ನೊಂದು ವಾರ ಆಗಿರ್ಬೋದು, 15 ದಿನ ಆಗಿರ್ಬೋದು, ಈ ಮಂತ್ ಎಂಡ್ ಅಲ್ಲಿ ಆಗಿರ್ಬೋದು, ಅಮೌಂಟ್ ಅಂತೂ ಬಂದೇ ಬರುತ್ತೆ. ಸೊ ಅಮೌಂಟ್ ಇದೇನು ಹೊಸ್ತಲ್ಲ, ಮೊದಲೆಲ್ಲ 6 ತಿಂಗಳು 7 ತಿಂಗಳ ಗಂಟ್ಲೆ ಕಂಟಿನ್ಯೂ ಅಮೌಂಟ್ ಕೂಡ ಬಂದಿರಲಿಲ್ಲ. ಅವಾಗೆಲ್ಲ 2 ತಿಂಗಳಲ್ಲಿ ಎಲ್ಲ ಅಮೌಂಟ್ ಕ್ಲಿಯರ್ ಮಾಡಿದ್ರು. ಒಂದೇ ತಿಂಗಳಲ್ಲಿ 3 ಕಂತಿನ ಅಮೌಂಟ್, 4 ಕಂತಿನ ಅಮೌಂಟ್ ಎಲ್ಲ ಹಾಕಿಬಿಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನದ್ದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಇವಾಗ ಮಾರ್ಚ್, ಏಪ್ರಿಲ್, ಮೇ ಈ ಒಂದು 3 ತಿಂಗಳ ಅಮೌಂಟ್ ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ. ಅಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ. ಸ್ವಲ್ಪ ಜನದ್ದು ಅಲ್ಲಿ IT GST ಪೇ ಅಂತ ಸ್ವಲ್ಪ ಜನ ತೋರಿಸ್ತಾ ಇದೆ. ಮತ್ತೆ ಇನ್ನೂ ಸ್ವಲ್ಪ ಜನದ್ದು ಹೈಯರ್ ಎಜುಕೇಶನ್ ಅಂತ ಬರ್ತಾ ಇದೆ.
ಸೊ ಈ ರೀತಿ ಎಲ್ಲ ಸ್ಟೇಟಸ್ ತೋರಿಸ್ತಾ ಇದೆ. ಸ್ಟೇಟಸ್ ಬಗ್ಗೆ ಯಾರು ಕೂಡ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ಅದೆಲ್ಲ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಸೊ ಕೆಲವೊಂದು ಟೈಮ್ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕರೆಕ್ಟಾಗಿ ಸ್ಟೇಟಸ್ ಕೂಡ ತೋರಿಸಲ್ಲ. ಮತ್ತು ರೀಸೆಂಟಾಗಿ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂದರೆ, ಇವಾಗ ಏನು ಜೂನ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಏನು ಸ್ಟಾರ್ಟ್ ಆಗಿದೆ, ಆ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ತುಂಬ ಜನದ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ. ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಅಲ್ಲಿ ನೀವು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಒ ಟಿ ಪಿ ಎಲ್ಲ ಎಂಟರ್ ಮಾಡಿರ್ತೀರ. ಆಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ. ಸೊ ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ವೇಟ್ ಮಾಡಿ, ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಮತ್ತು ತುಂಬ ಜನದ್ದು ಈ ಪ್ರಾಬ್ಲಮ್ ಆಗಿಲ್ಲ, ಸ್ವಲ್ಪ ಜನದ್ದು ಮಾತ್ರ ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗ್ತಾ ಇಲ್ಲ. ಸೊ ವೇಟ್ ಮಾಡಿ, ಒಂದು 4-5 ದಿನ ವೇಟ್ ಮಾಡಿ, ಪದೇ ಪದೇ ಟ್ರೈ ಮಾಡ್ತಾ ಇರಿ. ಹಾಗೆ ಆಗುತ್ತೆ, ಏನಾದರೂ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಏನಾದರೂ ಚೇಂಜಸ್ ಆದರೂ ಕೂಡ ಆಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮತ್ತೆ ತುಂಬ ಜನ ಬಂದ್ಬಿಟ್ಟು ಇವಾಗ ಪ್ರೈವೇಟ್ ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರದ್ದು ಏನಿವಾಗ ಇ ಎಫ್ ಪಿ ಎಫ್ ಕಟ್ ಆಗ್ತಾ ಇರುತ್ತೆ, ಅಂಥವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿದ್ದಾರೆ. ಇವಾಗ ರೀಸೆಂಟಾಗಿ ಅಂತೂ 4-5 ತಿಂಗಳಿಂದ ಯಾವುದೇ ಅಮೌಂಟ್ ಕೂಡ ಬಂದಿಲ್ಲ. ಸೊ ಮೊದಲು ಎಲ್ಲ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ರು ಅಂಥವ್ರಿಗೆಲ್ಲ ಅಮೌಂಟ್ ಬರ್ತಾಯಿತ್ತು. ಸೊ ನೀವು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಇ ಎಫ್ ಪಿ ಎಫ್ ಕಟ್ ಆಗುತ್ತೆ ಅಂತಂದರೆ ಏನು ಅಮೌಂಟ್ ಏನು ಸ್ಟಾಪ್ ಆಗಲ್ಲ. ಸೊ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನ ಬಂದ್ಬಿಟ್ಟು ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಇನ್ನೂ ಮಾಡಿಲ್ಲ. ಏನಿವಾಗ ಯುವನಿಧಿ ಪ್ಲಸ್ ಯೋಜನೆ ಏನೆಂದು ಅನುಷ್ಠಾನ ಮಾಡಿದ್ದಾರೆ, ಅಂದರೆ ಇವಾಗ ಯುವನಿಧಿ ಯಾರೆಲ್ಲ ಯುವನಿಧಿ ಫಲಾನುಭವಿಗಳಿದ್ದಾರೆ, ಅಂದರೆ ಯುವನಿಧಿ ಅಮೌಂಟ್ ಯಾರಿಗೆಲ್ಲ ಬರ್ತಾ ಇದೆ, ಸೊ ಅಂಥವರೆಲ್ಲ ಕಂಪಲ್ಸರಿಯಾಗಿ ಯುವನಿಧಿ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಕೋಬೇಕಂತ ಏನೊಂದು ಹೇಳಿದ್ದಾರೆ. ಸೊ ಇನ್ನೂ ಕೂಡ ತುಂಬ ಜನ ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಸೊ ಆಲ್ರೆಡಿ ಮೊನ್ನೆ ಕೂಡ ಮೇ 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು. ಸೊ ಇನ್ನೂ ಕೂಡ ವೆಬ್ಸೈಟ್ ಓಪನ್ ಆಗಿದೆ. ಇನ್ನು ಯಾರೆಲ್ಲ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಹತ್ತಿರದ ನಿಮ್ಮ ಊರಲ್ಲಿ ಎಲ್ಲಾದರೂ ಸೈಬರ್ ಸೆಂಟ್ರಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಅಥವಾ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮಗೆ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಕೂಡ ಮಾಡಿ ಕೊಡ್ತೀವಿ. ಓಕೆ, ಮತ್ತು ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇನ್ನೂ ಎಷ್ಟು ತಿಂಗಳ ಅಮೌಂಟ್ ಬರಬೇಕು ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.